ರಾಜ್ಯದ ಜನತೆಗೆ ನೀರಿನ ಹುನ್ನಾರ ಇವತ್ತು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಜನರಿಗೆ ಕುಡಿಯೋದಕ್ಕೆ ನೀರು, ದನ ಕರುಗಳಿಗೆ ನೀರು, ವ್ಯವಸಾಯಕ್ಕೆ ನೀರು. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಕಾವೇರಿ, ತುಂಗಭದ್ರಾ ಅಂತ ಅಂದ್ಕೊಂಡು ಒಂದಷ್ಟು ಇನ್ನು ಚಿಕ್ಕ ಚಿಕ್ಕ ನದಿಗಳು ಒಂದಷ್ಟು ಹರಿತವೆ. ಅದನ್ನು ನಂಬಿಕೊಂಡು ರೈತರು ಬದುಕ್ತಾ ಇದ್ದಾರೆ, ದನ ಕರುಗಳು ಬದುಕ್ತಾ ಇದ್ದಾರೆ, ಕಾಡು ಪ್ರಾಣಿಗಳು ಬದುಕ್ತಾ ಇದ್ದಾವೆ. ಹಾಗೆ ರಾಜ್ಯದಲ್ಲಿ ವಾಸಿಸ್ತಾ ಇರತಕ್ಕಂಥ ಕೆಲವು ಜನರು ಇದಕ್ಕೆ ಆಗಿರ್ತಕ್ಕಂಥದ್ದು ಬದುಕ್ತಾ ಇದ್ದಾರೆ. ಇದನ್ನು ನಂಬಿ ಯಾಕೆ ಈ ವಿಷಯ ತೆಗೆದುಕೊಂಡಿದ್ದೀನಿ? ಮಹದಾಯಿ ಅಂತಂದಾಗ ನಮ್ಮ ಉತ್ತರ ಕರ್ನಾಟಕ ಜನತೆಗೆ ಎಷ್ಟು ಮುಖ್ಯ ಆಗಿರ್ತಕ್ಕಂಥದ್ದು ಅಂತಂದರೆ, ಆ ಮಹದಾಯಿ ಅನ್ನೋ ವಿಚಾರ ಕೇಳಿಬರ್ತಕ್ಕಂಥದ್ದು ಕೆಲವು ಸಂದರ್ಭದಲ್ಲಿ ಮಾತ್ರ. ಏನಿದು ವಿಷಯ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಸ್ಟೋರಿ ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ಮಹದಾಯಿ ಜನನಾಯಕರೇ ವಿಲನ್ಗಳು. ಮಹದಾಯಿ ಅಂದರೆ ಜನನಾಯಕರೇ ವಿಲನ್ಗಳು. ಜನಪ್ರತಿನಿಧಿಗಳು ಅಂತ ಹೇಳ್ಬೋದು, ಜನನಾಯಕ ಅಥವಾ ಜನಪ್ರತಿನಿಧಿಗಳು. ಯಾಕೆಂತಂದರೆ ಜನರೇ ಆರಿಸಲ್ಪಟ್ಟಿರ್ತಕ್ಕಂಥ ಒಬ್ಬ ನಾಯಕನಿಗೆ ಜನಪ್ರತಿನಿಧಿಗಳು. ಮತಗಳನ್ನು ಹಾಕುವಂಥ ಮೂಲಕ ಜನಪ್ರತಿನಿಧಿಗಳನ್ನ ಆರಿಸೋವಂಥದ್ದು, ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸ್ತಿರ್ತಕ್ಕಂಥದ್ದು ನಡೀತಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಮಹದಾಯಿಗೆ ಜನನಾಯಕರೇ ಅಥವಾ ಜನಪ್ರತಿನಿಧಿಗಳೇ ವಿಲನ್ಗಳು. ಯಾಕೆ ಈ ಮಾತು ಹೇಳ್ತಿರ್ತಕ್ಕಂಥದ್ದು ಅಂತಂದರೆ, ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಕಳಸಾ ಬಂಡೂರಿ ಯೋಜನೆಗಾಗಿ ಉತ್ತರ ಕರ್ನಾಟಕ ಭಾಗದ 4 ಜಿಲ್ಲೆಗಳಾದ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಗದಗ, ಬಾಗಲಕೋಟೆ ವ್ಯಾಪ್ತಿಯ 11 ತಾಲೂಕುಗಳ ನೂರಾರು ಗ್ರಾಮಗಳ ಜನ ಸತತ 45 ವರ್ಷಗಳಿಂದ ಕುಡಿಯುವ ನೀರಿಗಾಗಿ ಹೋರಾಟ ಮಾಡ್ತಾ ಬರ್ತಿದ್ದಾರೆ. ಅಂದರೆ ದುರದೃಷ್ಟಕರ ಅಂತಂದರೆ, ಪ್ರತಿ ಚುನಾವಣೆಯಲ್ಲೂ ಮುಖ್ಯ ವಿಷಯವಾಗಿ ಮುನ್ನೆಲೆಗೆ ಬರ್ತಕ್ಕಂಥದ್ದು ಮಹದಾಯಿ. ಆದರೆ ಚುನಾವಣೆ ಮುಗಿತಿದ್ದಂತೆ ಮಹದಾಯಿ ಅನ್ನೋದು ಮೂಲೆಗೆ ಸೇರಿಬಿಡ್ತಿದೆ. ಜನರಿಂದ ಆಯ್ಕೆ ಆಗುವ ಜನಪ್ರತಿನಿಧಿಗಳು ಅಧಿಕಾರಕ್ಕೇರ್ತಿದ್ದಂತೆ ಜನರನ್ನು ಮರೆಯುತ್ತಿದ್ದಾರೆ. ಸೊ ಜನ ಕೇಳ್ತಾ ಇರ್ತಕ್ಕಂಥದ್ದು ಅಧಿಕಾರಸ್ಥರ ಆಸ್ತಿಯನ್ನಲ್ಲ, ಸೊ ಕುಡಿಯುವ ನೀರನ್ನು. ಆದರೆ ಅಧಿಕಾರಸ್ಥರು ಕೊಟ್ಟಿದ್ದು ಪೊಲೀಸರ ಲಾಠಿ ಏಟು, ಜೈಲೂಟ, ಮೈತುಂಬ ಕೇಸುಗಳನ್ನು ಉತ್ತರ ಕರ್ನಾಟಕದ ಭಾಗದ 4 ಜಿಲ್ಲೆಗಳ ಜನ 45 ವರ್ಷಗಳಿಂದ ಕೇಳುತ್ತಿರುವುದು ಕೇವಲ 40 TMC ನೀರು. ಇತ್ತ ಜನಗಳು ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಪ್ರತಿ 5 ವರ್ಷಕ್ಕೊಮ್ಮೆ ಏನು ಎಲೆಕ್ಷನ್ ಬಂದಾಗ, ಚುನಾವಣೆ ಬಂದಾಗ ಜನನಾಯಕರ ಬಾಯಲ್ಲಿ ಬರೋಂಥದ್ದು ಮಹದಾಯಿ ಯೋಜನೆ ಮಾಡಿಬಿಡ್ತೀವಿ, ನೀರು ತಂದು ಕೊಟ್ಬಿಡ್ತೀವಿ ಅಂತ ಜನಪ್ರತಿನಿಧಿಗಳು ಬಾಯಲ್ಲಿ ಸುಸುಂದರವಾಗಿ ಕೇಳ್ತೀವಿ. ಆದರೆ ಚುನಾವಣೆ ಆದಮೇಲೆ ಏನು ಮಾಡ್ತಾರೆ ಜನಪ್ರತಿನಿಧಿಗಳು? ಚುನಾವಣೆ ಆದ ನಂತರ ಜನಗಳ ಕಷ್ಟಕ್ಕೆ ಕೇಳೋ ಗತಿನೇ ಇರಲ್ಲ. ಅವ್ರ ಮನೆ ಬಾಗಿಲಿಗೆ ಹೋದ್ರೂ ಕೂಡ ನಾಯಿಗಳ ಥರ ನೋಡೋವಂಥದ್ದು ಜನರಿಗೆ. ಇತ್ತ ಮತ ಕೇಳಬೇಕಾದಾಗ ಬಂದಾಗ ಮಾತ್ರ ಅವ್ರಿಗೆ ಕಾಲಿಗೆ ಬಿದ್ದು ಮತಗಳೆಲ್ಲ ಯಾಚನೆ ಮಾಡ್ತಕ್ಕಂಥದ್ದು. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಯಾವೊಬ್ಬ ನಾಯಕ ಬೆರಳೆಣಿಕೆಯಷ್ಟು ಹುಡ್ಕೋ ಥರ ಆಗ್ಬಿಡೈತೆ. ಅಂದರೆ ನಿಜವಾಗ್ಲೂ ಜನರಿಗಾಗಿ, ಸಾರ್ವಜನಿಕರಿಗಾಗಿ ಕೆಲಸ ಮಾಡ್ತಕ್ಕಂಥ ಜನಪ್ರತಿನಿಧಿ ಇವತ್ತು ಕಾಣಬೇಕು ಅಂತಂದರೆ ಮೋಸ್ಟ್ಲಿ ದೇವಲೋಕದಿಂದನೇ ಇಳಿದು ಬಂದಿರಬೇಕು ಅನಿಸುತ್ತೆ. ಸೊ ಆ ಥರ ಆಗ್ಬಿಟ್ಟಿದೆ ಇವತ್ತು. ಎಲ್ಲಿ ನೀವು ಎಲ್ಲೇ ತಗೊಳ್ಳಿ, ಒಂದು ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಹಿಡಿದು ಲೋಕಸಭಾ ಚುನಾವಣೆವರೆಗೂ, ರಾಜ್ಯಸಭಾ ಚುನಾವಣೆವರೆಗೂ ಏನು ಜನಪ್ರತಿನಿಧಿಗಳು ಆರಿಸ್ತಿದ್ದೀವಿ, ಎಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥದ್ದು 99% ಕಾಣಿಸ್ತಾ ಇದೆ. ಅಂದರೆ ಹೆಂಗೆ ಅಂತಂದರೆ, ಅವರು ದುಡ್ಡು ಮಾಡಬೇಕು, ಅವ್ರ ಕುಟುಂಬದವರು ದುಡ್ಡು ಮಾಡಬೇಕು, ಭ್ರಷ್ಟಾಚಾರದಲ್ಲಿ ತೊಡಗಬೇಕು. ಇತ್ತ ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ತೊಡಗೋದಲ್ದೇ ಅಧಿಕಾರಿಗಳು, ಅಂದರೆ ಅವರ ಅಂಡರ್ನಲ್ಲಿ ಬರ್ತಕ್ಕಂಥದ್ದು ಅಧಿಕಾರಿಗಳೇನಿದ್ದಾರೆ, ಯಾವ ಒಂದು ವ್ಯವಸ್ಥೆ, ಅಂದರೆ ಯಾವ ಒಂದು ಇಲಾಖೆಗಳಿಗೆ ಹೋಗಿ ಎಲ್ಲ ನೋಡಿದ್ರು ಭ್ರಷ್ಟಾಚಾರದ ಹೊಗೆ ಆಡ್ತಕ್ಕಂಥದ್ದು. ನಾಲ್ಗೆ ಹಾಕಿ, ಒಳ್ಳೆ ಮೋರಿನಲ್ಲೂ ಕೂಡ ನಾಲ್ಗೆ ಹಾಕಿ ಚಾಚ್ತಾ ಕುಂತಿದ್ದಾರೆ ಅಧಿಕಾರಿಗಳು.
ಅಂದರೆ ರಾಜಕಾರಣಿಗಳೇ ಈ ಒಂದು ಮಟ್ಟಕ್ಕೆ ಇಳಿದಾದ್ಮೇಲೆ ಅಧಿಕಾರಿಗಳಿನ್ ಯಾವ ಮಟ್ಟಕ್ಕೆ ಹೋಗಬೇಕು ಅನ್ನೋದು ಈ ಒಂದು ವಿಚಾರವಾಗಿ ನಾನು ಹೇಳ್ತಕ್ಕಂಥದ್ದು. ಹಾಗೆ ನಿಮ್ಮೆಲ್ರಿಗೂ ಹೇಳೋವಂಥದ್ದು ಏನಂತಂದರೆ, ಸೊ ನಾನು ಆಗಲೇ ಹೇಳ್ದಂಗೆ ಎಲೆಕ್ಷನ್ ಆದ ನಂತರ ಚುನಾವಣೆ ಆದ ನಂತರ ಮರ್ತೇ ಬಿಡ್ತಾರೆ, ಮಾದಾಯಿ ಯೋಚನೆ ಇಲ್ಲ. ಸೊ ಕೊನೆಗೆ ಸಿಗೋವಂಥದ್ದೇನು, ಲಾಠಿ ಏಟು, ಜೈಲೂಟ, ಇದು ಬಡವನಿಗೆ ಮತದಾರನಿಗೆ ಸಿಗೋವಂಥದ್ದು ಇವ್ರ ಕಡೆಯಿಂದ. ಇನ್ನು ಉತ್ತರ ಕರ್ನಾಟಕದ ಭಾಗದ 4 ಜಿಲ್ಲೆಗಳ 4 ಜಿಲ್ಲೆಗಳಿಂದ ಕೇಳ್ತಕ್ಕಂಥದ್ದು 45 ವರ್ಷಗಳಿಂದ ಕೇವಲ 40 TMC ನೀರು. ಯಾಕೆ ಕೇಳ್ತಿರೋದು? ಕುಡಿಯೋದಕ್ಕೆ ಮತ್ತು ಕೃಷಿಗೆ. ನಾನಾಗಲೇ ಹೇಳ್ದಂಗೆ ಕುಡಿಯೋದಕ್ಕೆ ಬೇಕು, ಕೃಷಿಗೆ ಬೇಕು, ದನ ಕರುಗಳಿಗೆ ಬೇಕು, ಜಾನುವಾರುಗಳಿಗೆ ಬೇಕು. ಮಹದಾಯಿ ಜಲವಿವಾದ ನ್ಯಾಯಮಂಡಳಿ ಕರ್ನಾಟಕಕ್ಕೆ 13.42 TMC ಅಡಿ ನೀರನ್ನು ನಿಗದಿಪಡಿಸಿ 2018ರಲ್ಲಿಯೇ 5 ತೀರ್ಪು ನೀಡುತ್ತದೆ. ಆದರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ BJP ಸರ್ಕಾರ ತಾಂತ್ರಿಕ ಕಾರಣಗಳನ್ನು ಮುಂದಿಟ್ಟುಕೊಂಡು ಯೋಜನೆ ಜಾರಿಗೆ ಅಡ್ಡಗಾಲು ಹಾಕ್ತಲೇ ಬಂದಿದೆ. ಇದೇ ಸಂದರ್ಭದಲ್ಲಿ ಉರಿಯುವ ಗಾಯದ ಮೇಲೆ ಉಪ್ಪು ಸುರಿದಂತೆ ಗೋವಾ BJP ಸರ್ಕಾರದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಮಹದಾಯಿ ನದಿ ತಿರುವು ಯೋಜನೆ ಮುಂದುವರೆಸಿರುವ ಕರ್ನಾಟಕ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಲಾಗುವುದು ಎಂದಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರ 2018ರಲ್ಲಿ ಅಸ್ತು ಅಂತಂದರೂ ಈ ಕಡೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿರ್ತಕ್ಕಂಥ ಈ ಕಡೆ ಏನು ಗೋವಾ ಮುಖ್ಯಮಂತ್ರಿಗಳು, ಇನ್ನು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ BJP ಸರ್ಕಾರ ಇದಕ್ಕೆ ಅಡ್ಡಗಾಲ ಆಗ್ತಾನೆ ಬರ್ತಕ್ಕಂಥದ್ದು ಕೆಲವು ವರ್ಷಗಳಿಂದ. ಆದರೆ ಏಕಾಏಕಿ ಏನು ಗೋವಾ ಸರ್ಕಾರ ನೀಡತಕ್ಕಂಥದ್ದು ಒಂದು ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಲಾಗಿದೆ. ಅಷ್ಟೇ ಅಲ್ಲ, ಗೋವಾದ BJP ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರ ಮಾತಿಗೆ ಕೇಂದ್ರ ಪರಿಸರ ಮತ್ತು ಅರಣ್ಯ ಖಾತೆ ಸಚಿವ ಭೂಪೇಂದ್ರ ಯಾದವ್ ಮಣೆ ಹಾಕಿದ್ದಾರಂತೆ. ನೋಡಿ, ಯಾಕೆಂತಂದರೆ ಗೋವಾದಲ್ಲಿ ಇವತ್ತು ಇರ್ತಕ್ಕಂಥದ್ದು BJP ಸರ್ಕಾರ, ಪ್ರಮೋದ್ ಸಾವಂತ್ ಮುಖ್ಯಮಂತ್ರಿ ಆಗಿದ್ದಾರೆ. ಯಾಕೆಂದರೆ ಮತ್ತೆ ಕೇಂದ್ರದಲ್ಲಿರ್ತಕ್ಕಂಥದ್ದು ಕೂಡ ಅವ್ರದ್ದೇ ಸರ್ಕಾರ ಇರೋದ್ರಿಂದ ಅವರ ಮಾತೆ ಬಂಡವಾಳ ಆಗಿಟ್ಕೊಂಡಿರ್ತಕ್ಕಂಥದ್ದು, ಅಥವಾ ಅವರ ಮಾತೆ ವೇದವಾಕ್ಯ ಅಂತ ಕೇಂದ್ರ ಸರ್ಕಾರನೂ ಕೂಡ ರಾಜ್ಯದ ಜನತೆಗೆ, ಅಂದರೆ ಕರ್ನಾಟಕದ ರಾಜ್ಯದ ಜನತೆಗೆ ಮೋಸ ಮಾಡುವಂಥ ಕೆಲಸಕ್ಕೆ ಇಳಿದಿದೆ ಕೇಂದ್ರ ಸರ್ಕಾರ. ಇತ್ತ ಪರಿಸರ ಮತ್ತು ಅರಣ್ಯ ಖಾತೆ ಸಚಿವ ಭೂಪೇಂದ್ರ ಯಾದವ್ ಮಣೆ ಹಾಕಿದ್ದಾರಂತೆ. ಸೊ ಇನ್ನು ಮಹದಾಯಿ ಯೋಜನೆಗೆ ಅನುಮತಿ ನೀಡುವುದಿಲ್ಲ ಎಂದು ಭರವಸೆಯನ್ನೂ ನೀಡಿದ್ದಾರಂತೆ. ನೋಡಿ, ಯಾವುದೇ ಕಾರಣಕ್ಕೂ ನೀಡಲ್ಲ ಅನ್ನೋ ಭರವಸೆ ನೀಡಿದ್ದಾರೆ. ಸೊ ಅದನ್ನು ಗೋವಾ ವಿಧಾನಸಭೆಯಲ್ಲಿ ಬಹಿರಂಗಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಈ ನಿಲುವು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯುಂಟು ಮಾಡುವುದಿಲ್ಲವೇ? ಇದು BJP ಮಲ್ತಾಯಿ ಧೋರಣೆ ಅಲ್ಲವೇ? ಕರೆಕ್ಟ್ ಅಲ್ವಾ? ಇದು BJP ಮಲ್ತಾಯಿ ಧೋರಣೆನೇ. ರಾಜ್ಯದ ಜನತೆಗೆ ಕುಡಿಯುವ ನೀರಿನ ಬೇಡಿಕೆಗೆ BJP ಬಗೆಯುತ್ತಿರುವ ದ್ರೋಹವಲ್ಲವೇ? BJP ಸರ್ಕಾರ ನಮಗೆ, ಯಾಕೆಂದರೆ ಕೇಂದ್ರ ಸರ್ಕಾರ ಇದು ಹಿಂಗಾಗ್ಬಿಟ್ಟೈತೆ ಅಂತಂದರೆ, ಈ ಕಡೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ BJP, ಎರಡೂ ಪಕ್ಷಗಳ ಜಂಜಾಟದಲ್ಲಿ ಅಥವಾ ಇವರ ರಾಜಕೀಯ ಜಂಜಾಟದಲ್ಲಿ ಕೊನೆಗೆ ಇಲ್ಲಿ ತೊಂದರೆ ಆಗ್ತಾ ಇರತಕ್ಕಂಥದ್ದು ಅಥವಾ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥದ್ದು ಒಬ್ಬ ರೈತ ಅಂತಲೇ ಹೇಳ್ಬೋದು. ರೈತರಿಗೆ ಆಗಿರ್ತಕ್ಕಂಥದ್ದು ಅಥವಾ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಆಗಿರ್ತಕ್ಕಂಥದ್ದು ಮೋಸ ಅಂತಲೇ ಹೇಳ್ಬೋದು. ಈ ಒಂದು ಈ ಕಾಂಗ್ರೆಸ್, BJP ಅಥವಾ JDS ಅಥವಾ ಇನ್ನೊಂದು ಪಕ್ಷಗಳನ್ನ ಮುಂದೆ ಇಟ್ಕೊಂಡು ಇವ್ರು ಮಾಡ್ತಕ್ಕಂಥದ್ದು ಎಷ್ಟು ತಾನೇ ಸರಿ. ನಾನು ಪಕ್ಷಾತೀತವಾಗಿ ದಯವಿಟ್ಟು ನಿಮ್ಗೆ ಯಾರಿಗಾದರೂ ಏನಾದರೂ ಒಂದಿಷ್ಟು ಕೊಡುಗೆಗಳನ್ನ ಕೊಡಬೇಕು ಅಂತಂದರೆ, ಒಂದಿಷ್ಟು ನಿಮ್ಗೇನೋ ಫ್ರಾಂಪ್ಟಾಗಿ ಇರಬೇಕು ಅಂತಂದ್ರೆ, ಆದರೆ ದಯವಿಟ್ಟು ಪಕ್ಷಾತೀತವಾಗಿ ಬಂದು ಜನರಿಗೆ ಬೇಡಿಕೆ ಏನಿದೆ, ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಬೇಡಿಕೆಗಳೇನು ಅಂತ ನೋಡಿ ಅವ್ರಿಗೆ ತಲುಪಿಸ್ಬೇಕಾಗಿರೋದು ಮೂಲಭೂತ ಸೌಕರ್ಯಗಳನ್ನ ನೀಡಿ ಅಂತ ಹೇಳ್ತೀನಿ. ಅಂದರೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಒಂದು ಗಾದೆ ಸೊ ಇದು ಕಾಣಿಸ್ತಾ ಇದೆ ಇದರಲ್ಲಿ. ಇಷ್ಟಾದರೂ ಕರ್ನಾಟಕದ ಮತದಾರರು 2024ರ ಚುನಾವಣೆಯಲ್ಲಿ BJPಯ 11 ಸಂಸದರನ್ನು ಗೆಲ್ಲಿಸಿ ಮೋದಿಯವರು ಪ್ರಧಾನಿಯಾಗಲು ಶಕ್ತಿ ತುಂಬುತ್ತಾರೆ. ನೋಡಿ, ಇಷ್ಟೆಲ್ಲ ಮೋಸ ಆದರೂ ಕೂಡ, ಅಂದರೆ ಯಾವುದೋ ಒಂದು ಅಂದರೆ BJPನಲ್ಲಿ ನರೇಂದ್ರ ಮೋದಿಯವರು ಸತತವಾಗಿ 3ನೇ ಬಾರಿ
ಅವರು ಪ್ರಧಾನಮಂತ್ರಿಗಳಾಗ್ತಾರೆ. ಸೊ ಈ ಸರಿನೂ ಕೂಡ 2024ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕರ್ನಾಟಕದ ಜನತೆ 17 ಸಂಸದರನ್ನ ಗೆಲ್ಲಿಸಿ ಮೋದಿಯವ್ರನ್ನ ಪ್ರಧಾನಿ ಆಗೋದಕ್ಕೆ ಕಾರಣಕರ್ತರಾಗಿರ್ತಾರೆ. ಸೊ ಇದರೊಂದಿಗೆ JDSನ 2 ಸಂಸದರನ್ನು ಕೂಡ ಗೆಲ್ಲಿಸಿ ಕಳಿಸಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, JDS ಮತ್ತು BJP ಕೂಡ 2024ರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ BJP ಮತ್ತು JDS ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸಲಾಗಿತ್ತು. ಸೊ ಅದರಲ್ಲಿ 17 ಜನ BJP ಪಕ್ಷದಿಂದ ಗೆಲ್ಲಿಸಿದ್ದಾದರೆ ಇನ್ನು 2 JDS ಪಕ್ಷದಿಂದ ಗೆದ್ದಿರ್ತಾರೆ. ಸೊ ಒಟ್ಟು ಅಂದರೆ ಅವ್ರಿಗೆ ಮೈತ್ರಿ ಆಗಿರೋದ್ರಿಂದ ಟೋಟಲಾಗಿ 19 ಸಂಸದರು ಕೂಡ BJP ಇದೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿಗೆ 19 ಸಂಸದರು ರಾಜ್ಯವನ್ನು ಪ್ರತಿನಿಧಿಸುವುದಾದರೂ ಅವರಲ್ಲಿ 4 ಜನ ಕೇಂದ್ರ ಸಚಿವರಾಗಿದ್ದಾರೆ. ರಾಜ್ಯದ ಪರ ಧ್ವನಿ ಎತ್ತುವವರು ಯಾರು? ಕೇಂದ್ರ ಸಚಿವರಾಗಿದ್ದಾರೆ. ಆದರೆ ರಾಜ್ಯದ ಪರ ಧ್ವನಿ ಎತ್ತುವವರು ಯಾರು? ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಕೇಳ್ತಾ ಇದ್ದಾರಲ್ಲ, ಬೇಡಿಕೆ ಇಡ್ತಿದಾರಲ್ಲ. ಸೊ ಇದನ್ನು ಬೇಡಿಕೆ ಈಡೇರಿಸ್ತಕ್ಕಂಥವ್ರು ಯಾರು? ಯಾವೊಬ್ಬ ಸಂಸದರನ್ನು ಕೇಳಬೇಕಾಗೈತೆ? ಅಥವಾ ಯಾವೊಬ್ಬ ಇವತ್ತು 4 ಜನ ಏನು ಕೇಂದ್ರ ಸಚಿವರಾಗಿರ್ತಾರೆ, ಸಚಿವರನ್ನ ಯಾರ ಬಳಿ ಕೇಳಬೇಕಾಗಿರುತ್ತೆ? ಅಥವಾ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥವ್ರು ಯಾರು? ರಾಜ್ಯಕ್ಕೆ ಪರವಾಗಿ ಧ್ವನಿ ಎತ್ತೋದವ್ರು ಯಾರೂ ಇಲ್ಲ. ರಾಜ್ಯದ ಹಿತ ಕಾಪಾಡುವವರು ಯಾರು ಕೂಡ ಇಲ್ಲದಂತಾಗಿದೆ. ಈ ಕಡೆ ಸಂಸದರಾಗಿರುವ ಮೋದಿಯವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿರ್ತಕ್ಕಂತಹ ಪ್ರಹ್ಲಾದ್ ಜೋಶಿ ಅವರು ತಮ್ಮನ್ನು ಗೆಲ್ಲಿಸಿದ ಮತದಾರ ಕುಡಿಯುವ ನೀರಿಗೆ ಕಲ್ಲಾಗಿದ್ದಾರೆ ಅಂತಲೇ ಮಾತು ಹೇಳ್ಬೋದು. ಗೋವಾ, ಮಹಾರಾಷ್ಟ್ರ ಮತ್ತು ಕೇಂದ್ರ ಸರ್ಕಾರದ ಪರ ನಿಲುವು ತೆಳೆದು ತಟಸ್ಥರಾಗಿದ್ದಾರೆ. BJP JDS ಸಂಸದರ ಸಚಿವರ ಕಾಳಜಿ ಕಂಡು ಕೆರಳಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ BJP JDS ಸಂಸದರು ರಾಜ್ಯಕ್ಕಾಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳ್ತಿದ್ದಾರೆ. ಎಷ್ಟು ತಾನೇ ಎತ್ತಿದ್ದೀರಿ ಅಂತ ಕೇಳ್ತಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಸೊ ನಾನು ಈಗಲೂ ಹೇಳೋದೇನಂತಂದರೆ, ಯಾಕೆಂತಂದರೆ ಇದರಲ್ಲಿ ರಾಜಕೀಯ ವ್ಯವಸ್ಥೆ ಎದ್ದು ಕಾಣುತ್ತಿದೆ, ರಾಜಕೀಯ ಅವ್ಯವಸ್ಥೆ, ನಿಮ್ಮ ದುರಾಡಳಿತಗಳು ಎದ್ದು ಕಾಣಿಸ್ತಿದೆ. ಆದರೆ ಫೈನಲಿ ಹೇಳ್ತಾ ಇರ್ತಕ್ಕಂಥದ್ದು ಏನೇ ಆದರೂ ಇದು ಬರೀ ನೀರಿನ ವಿಚಾರ ಅಂತ ನಾವು ಹೇಳ್ಬೋದು, ಅಥವಾ ಬೇರೆ ವಿಚಾರ ಅಂತಲೇ ಹೇಳ್ಬೋದು. ಈ ಕಡೆ ಬೆಲೆ ಏರಿಕೆ ಆದಾಗ ರಾಜ್ಯದವರು ಕೇಂದ್ರದವ್ರ ಮೇಲೆ ಹೇಳ್ತಾರೆ, ಅಥವಾ ಕೇಂದ್ರದವರು ರಾಜ್ಯದವ್ರ ಮಾಡ್ತಾರೆ. ಅಥವಾ BJP ಸರ್ಕಾರ ಇದ್ದಾಗ, ಅಂದರೆ ಈ ಕಡೆ ಇನ್ ಕೇಸ್ ಏನಾದರೂ BJP ಸರ್ಕಾರ ಇದ್ದರೆ ಕಾಂಗ್ರೆಸ್ನವರು BJP ಸರ್ಕಾರದ ವಿರುದ್ಧ ಒಂದಷ್ಟು ಪ್ರತಿಭಟನೆಗಳು ಅವು ಇವು ಮಾಡ್ತಾ ಬರ್ತಾರೆ. ಬೆಲೆ ಏರಿಸಿದ್ರಿ, ನೀವು ಅದನ್ನು ಮಾಡಿದ್ರಿ, ಇದು ಮಾಡಿದ್ರಿ. ಈ ಕಡೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ BJP ಅವರು ಕೂಡ ಅದೇ ಕೆಲಸ ಮಾಡ್ತಾರೆ. ಅಂದರೆ ಫೈನಲಿ ಇವ್ರು ಹೆಂಗೆ ಅಂತಂದರೆ, ಇವ್ರಿಗೆ ಏನು ಬೇಕಾಗಿದೆ, ಅದರಿಂದ ಏನು ಇವ್ರಿಗೆ ವ್ಯವಸ್ಥೆ ಆಗುತ್ತೆ, ಅದರಿಂದ ಇವ್ರಿಗೆ ಲಾಭ ಏನು ಅನ್ನೋದು ಮಾತ್ರ ನೋಡ್ತಿದ್ರೆ ಹೊರತು ಆ ಥರ ಇವ್ರನ್ನೆಲ್ಲರೂ ಗೆಲ್ಸ್ಕೊಟ್ಟಿರ್ತಕ್ಕಂತಹ ಜನಗಳಿಗೆ ಉತ್ತರ ಅಂತೂ ಸಿಗ್ತಾಯಿಲ್ಲ. ವರ್ಷಾನುಗಟ್ಟಲೆ ಕಾಯ್ದರೂ ಕೂಡ ಉತ್ತರ ಸಿಗ್ತಿಲ್ಲ. ಕೇಳ್ತಾ ಇರ್ತಕ್ಕಂಥದ್ದೇನು, ಬರೀ 40 TMC ನೀರು ಕೇಳ್ತಾ ಇರ್ತಕ್ಕಂಥದ್ದು. ಈ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ, BJP JDS ಸಂಸದರು ಏನು ಕೇಂದ್ರ ಸರ್ಕಾರದಲ್ಲಿ ನೀವು ಏನು ಕೇಳಿದ್ದೀರಿ ಅನ್ನೋದು ಕೂಡ. ರಾಜ್ಯದ BJP JDS ಸಂಸದರು ರಾಜ್ಯಕ್ಕಾಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಾಗದಷ್ಟು ನಿರ್ಮೀಯರಾಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJPಯನ್ನು ತಿರಸ್ಕರಿಸಿದ ಕರ್ನಾಟಕದ ಜನತೆ ವಿರುದ್ಧ ಸೇಡು ತೀರಿಸಿಕೊಳ್ಳುವ ದುರುದ್ದೇಶದಿಂದಲೇ ಮಹದಾಯಿ ಯೋಜನೆಗೆ ಪರಿಸರ ಖಾತೆಯ ಅನುಮತಿಯನ್ನು ನಿರಾಕರಿಸುವುದು ಸ್ಪಷ್ಟವಾಗಿದೆ ಎಂದಿದ್ದಾರೆ. ಅಂದರೆ ಈಗ ನಾನು ಹೇಳ್ದಂಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ನಡೆಸೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇದೇ ನಮ್ಮ ಜನಗಳು. ರಾಜ್ಯದಲ್ಲಿ ಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋವಂಥ ಕಾರ್ಯ ಮಾಡಿದ್ರು. ಕಾಂಗ್ರೆಸ್ ಪಕ್ಷವನ್ನು ಕೊಟ್ಟಿರ್ತಕ್ಕಂಥ ಅಥವಾ ಜನಗಳಿಗೆ ಇಷ್ಟ ಆಗಿರ್ಬೋದು, ಮೋಸ್ಟ್ಲಿ ಏನು ಉಚಿತ ಯೋಜನೆಗಳನ್ನ ಹೇಳ್ತು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರಿಗೊಂದಷ್ಟು ಅವ್ರನ್ನ ಮಣೆ ಹಾಕೋದಕ್ಕೆ ಕಾರಣವಾಯಿತು. ಈ ಕಡೆ BJP ಅಂತ ಬಂದಾಗ ರಾಜ್ಯದಲ್ಲಿ BJP ತನ್ನ ಅಸ್ತಿತ್ವನ ಕಳ್ಕೊಳ್ಳೋವಂಥದ್ದು ಸಿಕ್ತು. ಇದನ್ನೇನಾದರೂ ಸೇಡ್ ತೀರಿಸ್ಕೊಳ್ಳೋವಂಥದ್ದು ಕೇಂದ್ರ ಸರ್ಕಾರ ಮಾಡ್ತಿದೆ. ಯಾಕೆಂದರೆ ಕೇಂದ್ರ ಸರ್ಕಾರದ ಇರುತ್ತೆ BJP. ಅಂದರೆ ರಾಜ್ಯದಲ್ಲಿ ನಮ್ಮನ್ನು ಗೆಲುವು ಕೊಡಲಿಲ್ಲ ಜನರು ಅನ್ನೋದು ಮಂದಲ್ಲಿಟ್ಕೊಂಡು ಏನಾದರೂ ಇದನ್ನು ಮಾಡ್ತಾ ಇದ್ದಾರಾ? ದುರುದ್ದೇಶದಿಂದ ಸೇಡ್ ತೀರಿಸ್ಕೊಳ್ತಾ ಇದ್ದಾರಾ? ಅಂದರೆ ಏನೇ ಆದರೂ ಫೈನಲಿ ನೋಡಿ, ಇಲ್ಲೂ ಎದ್ದು ಕಾಣಿಸ್ತಿರೋದು ನಾನು ಆಗಲೇ ಹೇಳ್ದಂಗೆ, ಏನೇ ದುರುದ್ದೇಶ ಇಟ್ಕೊಂಡು ಅಥವಾ ಸೇಡ್ ತೀರಿಸ್ಕೊಳ್ಳೋವಂಥದ್ದು ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ, ಬಟ್ ಫೈನಲಿ ಎಫೆಕ್ಟ್ ಯಾರಿಗೆ? ಜನರಿಗೆ.
ಜನರಿಗೆ ನಿಜವಾಗ್ಲೂ ಈಗ ಈಗ ಈ ಕತೆ ಆಯಿತು. ಇನ್ನು ಇನ್ ಕೇಸ್ ಏನಾದರೂ ನೆಕ್ಸ್ಟ್ ಇರಪ್ಪ ಇದು ನಾವು ಕೊಟ್ಟಿಲ್ಲ, ನೆಕ್ಸ್ಟ್ BJP ಸರ್ಕಾರ ನಾವು ಗೆಲ್ಸೋಣ ಅಂತಂದ್ರೆ ನೆಕ್ಸ್ಟ್ ಅದು ಇದಾಗುತ್ತೆ. ಇದು ಎಷ್ಟು ತಾನೇ ಸರಿ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಳಸಿರುವ ಪದಗಳನ್ನೇ BJP JDS ನಾಯಕರು ಇವರಿಗೂ ಬಳಸಬಹುದು. ಅಂದರೆ ಈ ಮೂರು ಪಕ್ಷಗಳ ನಾಯಕರು ನಿರ್ಮೀಯರು ಎಂಬುದನ್ನು ಅವರಿಗವರೇ ಸಾಬೀತುಪಡಿಸಿಕೊಳ್ಳುತ್ತಿದ್ದಾರೆ. ಯಾಕೆಂದರೆ ಮಹದಾಯಿ ಯೋಜನೆಯ ವಿಳಂಬ ದ್ರೋಹದಲ್ಲಿ ಎಲ್ಲ ಪಕ್ಷಗಳ ಪಾಲಿದೆ. ನಾನು ಆಗಲೇ ಹೇಳ್ದಂಗೆ ಎಲ್ಲ ಪಕ್ಷಗಳ ಪಾಲಿದೆ. ಯಾಕೆಂದರೆ ಇವತ್ತೇನಾದರೂ ಬೇಕು ಅಂತಂದರೆ, ಇವತ್ತು ಅಲ್ಲಿಗಾಗಿರ್ತಕ್ಕಂಥ ಅನ್ಯಾಯ ಏನಾದರೂ ತೊಲಗಬೇಕು ಅಂತಂದರೆ, ಅಲ್ಲಿಗಾಗಿರ್ತಕ್ಕಂಥ ನೀಡ್ ಏನು ಬೇಕಾಗಿದೆ ಜನಗಳಿಗೆ ಅದು ಬೇಕು ಅಂತಂದರೆ ಪಕ್ಷಾತೀತವಾಗಿ ನೀವು ನಿಂತ್ಕೊಂಡಾಗ ಮಾತ್ರ ಈ ಒಂದು ಕೆಲಸ ಆಗುತ್ತೆ. ನಾನು ಕಾಂಗ್ರೆಸ್ ಪಕ್ಷ ಅಥವಾ ನಾನು BJP ಪಕ್ಷ ಅಥವಾ ನಾನು JDS ಪಕ್ಷ ಅಂತ ಈ ಥರ ಏನಾದರೂ ನಿಮ್ಮ ಇದಕ್ಕೆ ನೀವು ಮಾಡ್ತಾ ಹೋದರೆ ಕೊನೆಗೆ ಸಮಸ್ಯೆ ಎದುರಿಸ್ತಕ್ಕಂಥದ್ದು ಇದೇ ಜನರು. ನಾಯಕರ ನಾಡ ದ್ರೋಹ ಅಂತಲೇ ಹೇಳ್ಬೋದು. ಅದು ರಾಜ್ಯದ ಜನತೆಗೂ ಗೊತ್ತಿದೆ. ಆದರೂ ಅವರ ಮೇಲೆ ಇವ್ರ ಮೇಲೆ ಅವರು ಪತ್ರಿಕಾ ಹೇಳಿಕೆಗಳೆಂಬ ಕೆಸರಾಟ ಚೆಲ್ಲಾಡಿಕೊಂಡು ನಡೀತಾ ಇದೆ. ಈ ಹೇಳಿಕೆಗಳಲ್ಲೇ ನಿರ್ವೀಯರಾಗಿರ್ತಕ್ಕಂಥವ್ರು ಬೆತ್ತಲಾಗುವ ಬದಲು ಅಳಿದುಳಿದ ಮಾನ ಮುಚ್ಚಿಕೊಳ್ಳಲಾದರೂ ಇವರೆಲ್ಲ ಪಕ್ಕದ ತಮಿಳುನಾಡಿನತ್ತ ನೋಡುವ ಅಗತ್ಯವಿದೆ. ನೋಡಿ, ತಮಿಳುನಾಡವರೆಲ್ಲ ನೋಡಿ ಕಲ್ತ್ಕೊಬೇಕು. ತಮಿಳುನಾಡಿನ ರಾಜಕಾರಣಿಗಳು ನೆಲ, ಜಲ, ಭಾಷೆಯ ವಿಚಾರಕ್ಕೆ ಬಂದರೆ ಪಕ್ಷ ರಾಜಕಾರಣಗಳನ್ನು ಪಕ್ಕಕ್ಕಿಟ್ಟು ಒಂದಾಗ್ತಾರೆ. ಎಲ್ರಿಗೂ ನಾವು ನೋಡ್ತಾನೇ ಇದ್ದೀವಿ. ಅದರಲ್ಲೂ ಅಧಿಕಾರಿ ವರ್ಗ ಮತ್ತು ಮಾಧ್ಯಮಗಳು ಮಹತ್ವದ ಪಾತ್ರ ನಿರ್ವಹಿಸ್ತವೆ. ಅಲ್ಲಿರ್ತಕ್ಕಂಥದ್ದು ಮಹತ್ವದ ಪಾತ್ರ ವಹಿಸ್ತವೆ. ಮಾಧ್ಯಮಗಳೆಲ್ಲ ಜನರಲ್ಲಿ ಜಾಗೃತಿ ಉಂಟು ಮಾಡ್ತವೆ, ಅಧಿಕಾರಸ್ಥರ ಮೇಲೆ ಒತ್ತಡ ಹಾಕ್ತವೆ. ಅದಕ್ಕೆ ಪೂರಕವಾಗಿ ದೆಹಲಿಯಲ್ಲಿರುವ ಉನ್ನತ ಅಧಿಕಾರಿಗಳು ತಮಿಳುನಾಡಿನ ಪರ ನಿಂತು ತಾಯ್ನಾಡಿನ ಋಣ ತೀರಿಸ್ತಾರೆ. ಇಂತಹದೊಂದು ಹೊಂದಾಣಿಕೆ, ಒಗ್ಗೂಡಿಕೆ ಕರ್ನಾಟಕದಲ್ಲಿ ಇದುವರೆಗೂ ಸಾಧ್ಯವಿಲ್ಲ. ಪಕ್ಕದ ರಾಜ್ಯದಲ್ಲಿ ಈ ಒಂದು ಕೆಲಸ ಯಾವ ಥರ ಆಗ್ತಿದೆ ಅಂತ ನೋಡಿ ಕೂಡ ಇವ್ರು ಕಲಿಯಲ್ಲ ಅಂತಂದರೆ, ನಮ್ಮ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಅನ್ಯಾಯಗಳ ಇದು ಭ್ರಷ್ಟಾಚಾರ ಎದ್ದು ಕಾಣ್ತಿದೆ. ಈಗ ಭ್ರಷ್ಟಾಚಾರ ಅನ್ನೋದು ಎಲ್ಲ ಕಡೆ ಇದ್ದೇ ಇರ್ತಿದೆ. ಆದರೆ ಒಂದಷ್ಟು ತನ್ನ ತಾಯ್ನಾಡಿಗೆ ಋಣ ತೀರಿಸೋವಂಥ ಭಾಗ್ಯ ಎಲ್ರಿಗೂ ಸಿಗೋವಂಥದ್ದನ್ನ ಕಳ್ಕೊಳ್ಳೋವಂಥದ್ದು ನಮ್ಮಲ್ಲಿ. ಅಂದರೆ ಅವ್ರಿಗೆಲ್ಲ ಅದ್ರದ್ದು ಮಹತ್ವನೇ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿಂದ ಜನ ಆರಿಸಲ್ಪಟ್ಟಿರ್ತಕ್ಕಂಥ ಏನು ಜನಪ್ರತಿನಿಧಿಗಳು 5 ವರ್ಷಗಳ ಕಾಲ ವಿಳಂಬ ಮಾಡ್ಕೊಳ್ಳೋದ್ರಲ್ಲೇ ಕಳೀತಾರೆ ಹೊರತು, ಅಥವಾ ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದ್ರಲ್ಲಿ ಇವ್ರ ಮೇಲೆ ಅಂತ ಕಿತ್ತಾಡ್ಕೊಂಡು ಕಾಲ ಕಳೆಯೋದ್ರಲ್ಲೇ ಆಗುತ್ತೆ ಹೊರತು ನಿಜವಾಗ್ಲೂ ಪರಿಹಾರ ಕಂಡುಹಿಡಿತಾ ಇರತಕ್ಕಂಥದ್ದು ಮಾಡಲ್ಲ. ಈ ವಿಚಾರ ತೆಗೆದುಕೊಂಡ್ರೆ ತಮಿಳುನಾಡವರು ಎಷ್ಟೋ ಮುಖ್ಯ. ಇಂಥದ್ದೊಂದು ಹೊಂದಾಣಿಕೆ ಮಾಡೋದಾಗಲಿ, ಒಗ್ಗೂಡುವಿಕೆ ಕರ್ನಾಟಕದಲ್ಲಿ ಇದುವರೆಗೂ ಸಾಧ್ಯವಾಗೋದು ಇಲ್ಲ ಅಂತ ಅನ್ಕೊತೀನಿ. ನನ್ನ ಪ್ರಕಾರ ನಮ್ಮ ನಡುವಿನ ಎದ್ದು ಹೋದವರೇ ಅಧಿಕಾರದ ಕುರ್ಚಿಯಲ್ಲಿ ಕೂತಿದ್ದರು, ಡಬಲ್ ಎಂಜಿನ್ ಸರ್ಕಾರವಿದ್ದರೂ ಅನ್ಯಾಯ ತಪ್ಪಿಲ್ಲ. ಮಹದಾಯಿ ನೀರು ಹರಿಯಲೇ ಇಲ್ಲ. ಜನರೆದ್ದು ನಿಂತು ಅಧಿಕಾರಸ್ಥರ ಕುರ್ಚಿಗೆ ಕಂಟಕ ತರದ ಹೊರತು ಇಲ್ಲಿ ಯಾವುದೂ ಸಲೀಸಾಗಿ ದಕ್ಕುವುದಿಲ್ಲ. ಅಂದರೆ ಎಲ್ಲ ಜನಗಳು ದಂಗೆ ಹೇಳಬೇಕು, ಜನಗಳು ರೋಡಿಗಿಳಿಬೇಕು, ಜನಗಳು ಅವರ ಮನೆಯ ಮಠ ಇನ್ನೊಂದು ಮತ್ತೊಂದು ಅವರ ಎಲ್ಲ ಬಿಟ್ಟು ತಿನ್ನಕ್ಕೆ ಅನ್ನ ಇರ್ತಿತ್ತೋ, ಊಟ ಇರ್ತಿತ್ತೋ, ನೆಲೆ ಇರ್ತಿತ್ತೋ ಇಲ್ವೋ, ಒಟ್ಟಿನಲ್ಲಿ ಅವ್ರಿಗೇನಾದರೂ ಬೇಕು ಅಂತಂದಾಗ ಪ್ರತಿಭಟನೆಗಳು ಮಾಡ್ತಾ, ಪೊಲೀಸ್ನರ ಲಾಠಿ ಏಟ್ ತಿಂತ, ಬೂಟಿನೆಟ್ಗಳು ಒದಿಸ್ಕೊಳ್ತಾ, ಒಟ್ಟಿನಲ್ಲಿ ರಸ್ತೆಗಿಳಿದು ಪ್ರತಿಭಟನೆಗಳನ್ನು ಮಾಡಿದ್ರೆ ಮಾತ್ರ ಇವ್ರಿಗೆ ಏನಾದರೂ ಒಂದಿಷ್ಟು ಬೇಡಿಕೆಗಳು ನೆರವೇರಿಸೋಕ್ಕಾಗುತ್ತದ್ದು. ನಿಯತ್ತಾಗಿ ಇವರು ಏನೋ ಕೆಲಸ ಮಾಡಿದ್ದಾದಲ್ಲಿ ಇದರ ಅವಶ್ಯಕತೆ ಇರಲ್ಲ. ಮತ್ತು ನಾನು ಪ್ರತಿ ಸರಿನೂ ಹೇಳ್ತಕ್ಕಂಥದ್ದು ಏನಂತಂದರೆ, ಯಾವಾಗಲೂ ನಮ್ಮ ರಾಜ್ಯದ ಜನತೆಗೆ ದಯವಿಟ್ಟು ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಯಾರನ್ನ ಆರಿಸ್ತೀರಾ ಅಂಥ ನಾಯಕರುಗಳನ್ನ, ಬಲಿಷ್ಠವಾಗಿರ್ತಕ್ಕಂಥ ನಾಯಕರು ಅಥವಾ ನಿಮಗೆ ಹತ್ತಿರವಾಗಿರ್ತಕ್ಕಂಥ ನಾಯಕರನ್ನ, ಫ್ರಾಂಪ್ಟಾಗಿರ್ತಕ್ಕಂಥ ನಾಯಕರನ್ನ ಅಂಥವ್ರನ್ನ ಆರಿಸಿ. ಚುನಾವಣೆ ಸಂದರ್ಭದಲ್ಲಿ ಒಂದಿಷ್ಟು ಏನೋ ಅವತ್ತಿಗೆ ಬೇಕಾಗಿರ್ತಕ್ಕಂಥ ಹಣದ ಆಸೆಗೆ, ಹೆಂಡದ ಆಸೆಗೆ ಮೊರೆ ಹೋಗಿ ನೀವು ದಯವಿಟ್ಟು ನಿಮ್ಮ ಮತಗಳನ್ನ ಚಲಾವಣೆ ಮಾಡಬೇಡಿ ಅಂತ ಕೇಳ್ಕೊತೀನಿ. ಯಾಕೆಂತಂದರೆ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತಹ ಮಾತು ಅದಾದ ಮೇಲೆ ಗೆದ್ದಂಥ ಸಮಯದಲ್ಲಿ ಅದು ಇರೋದಿಲ್ಲ.
ಎಷ್ಟು ವರ್ಷಗಳು ಈ ಥರ ತಲೆ ಬಗ್ಗಿಸ್ಕೊಂಡು ಹೋಗ್ತಿರ್ತೀರಿ? ಯಾಕೆಂತಂದರೆ ನೆಲ ಜಲ ಇದು ನಮ್ಮ ಹಕ್ಕು, ನಮ್ಮೆಲ್ಲರ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳೋ ಹಕ್ಕಿದೆ. ಪ್ರಜಾಪ್ರಭುತ್ವದಲ್ಲಿ ಮೂಲ ಸೌಕರ್ಯಗಳನ್ನ ಕೇಳಿ ಪಡ್ಕೊಳ್ಳೋದು ಅಂತ ಎಲ್ಲ ನಮಗೆ ಹಕ್ಕಿದೆ. ಅಂಥದ್ರಲ್ಲಿ ನಾವು ಕೊಟ್ಟಂತಹ ಭಿಕ್ಷೆ, ಮತಗಳನ್ನು ಹಾಕಿ ಕೊಟ್ಟಂತಹ ಭಿಕ್ಷೆನಲ್ಲಿ ಅವರು ಅಧಿಕಾರ ಅವಧಿಯನ್ನು ಮುಗಿಸ್ತಾ ಇರ್ತಕ್ಕಂಥದ್ದು, ಅಧಿಕಾರ ಮಾಡ್ತಕ್ಕಂಥದ್ದು. ಅಂಥದ್ರೆ ನಾವು ಕೊಡೋವಂಥ ಭಿಕ್ಷೆ ನಮ್ದದು. ಹೀಗಿರ್ಬೇಕಾದಾಗ ಆರಿಸೋಂಥ ಸಂದರ್ಭದಲ್ಲಿ ನಾವು ಅದನ್ನು ಕರೆಕ್ಟಾಗಿ ಆರಿಸ್ಬಿಟ್ರೆ, ಸೊ ಇದು ಆಮೇಲೆ ನಮ್ಗೆ ಏನು ಬೇಕಾಗೈತೆ ಇದರ ರಸ್ತೆಗಳಿಂತ ಸಂದರ್ಭ ಬರಲ್ಲ ಅಂತ ನಾನು ಹೇಳ್ತೀನಿ. ನೋಡೋಣ ಇನ್ನಾದರೂ ಎಚ್ಚೆತ್ಕೊಳ್ತಾರ ಜನಪ್ರತಿನಿಧಿಗಳು, ಅಥವಾ ಏನಾಗುತ್ತೆ ಅಂತ ನಾವು ನೋಡ್ತಾನೆ ಹೋಗಬೇಕಾಗತ್ತೆ. ಅಂದರೆ ಫೈನಲಿ ನಾನು ಹೇಳೋದೇನಂತಂದರೆ, ಇನ್ನಾದರೂ ಎಚ್ಚೆತ್ಕೊಳ್ತಾರ, ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರವನ್ನು ಕೂಡ ಏನಾದರೂ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಏರ್ತಾರ, ಅಥವಾ ನಮ್ಮಲ್ಲಿ ಜನಪ್ರತಿನಿಧಿಗಳು ಅಂತ ಆರಿಸ್ಕೊಂಡಿರ್ತಕ್ಕಂಥ 19 ಸಂಸದರು ಅಲ್ಲಿ ಫೈಟ್ ಮಾಡಾದರೂ ಜನರಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನ ನೀಡೋವಂಥದ್ರಲ್ಲಿ ಯಶಸ್ವಿಗೊಳ್ತಾರ? ಕಾದು ನೋಡಬೇಕಾಗಿದೆ. ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.